ಸಿದ್ದರಾಮಯ್ಯಗೆ ಚಾಲೆಂಜ್ ಮಾಡ್ತಾ ಇರುವಂತಹ ಎಚ್.ಡಿ. ಕುಮಾರಸ್ವಾಮಿಯವರು ಹಳದಿ ಪೀಠವನ್ನ ಧರಿಸಿ ಹೆಗಲ ಮೇಲೆ ಒಂದು ಕಂಬಳಿಯನ್ನ ಹಾಕೊಂಡು ಕೈಯಲ್ಲಿ ಒಂದು ಕುರಿಯನ್ನ ಕೂಡ ಇಟ್ಕೊಂಡಿದ್ದಾರೆ. ಅಂದ್ರೆ ಕುರುಬ ಸಮುದಾಯದ ಮನವನ್ನ ಒಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ವರ್ಷದ ಬಳಿಕ ನಾನೇ ಕರ್ನಾಟಕದಲ್ಲಿ ಸಿಎಂ ಅಂತ ಹೇಳಿಕೆಯನ್ನ ನೀಡ್ತಾರೆ. ಅಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಈ ರೀತಿಯಾದ ಹೇಳಿಕೆಯನ್ನ ನೀಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಂದ್ರೆ ಬಿಜೆಪಿಯನ್ನ ಕನ್ಸಿಡರ್ ಮಾಡಲ್ವಾ ಅಥವಾ ಮೋದಿ ಅವರು ಈಗ ಆಲ್ರೆಡಿ ಮಾತು ಕೊಟ್ಟಾಯ್ತಾ ಕುಮಾರಸ್ವಾಮಿ ಅವರಿಗೆ, ನೀವೇ ಮುಂದಿನ 2028ರ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಏನಾದ್ರು ಗೆದ್ರೆ ಮುಂದಿನ ಮುಖ್ಯಮಂತ್ರಿಯಾಗಿ ನೀವೇ ಆಯ್ಕೆಯಾಗಿ ನಿಮ್ಮನ್ನೇ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಮೋದಿ ಅವರು ಏನಾದರೂ ಹೇಳಿದ್ರಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರು ಹಳದಿ ಪೀಠವನ್ನ ಹಾಕೊಂಡು ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಕುರುಬ ಸಮುದಾಯ ಯಾರ ಅಪ್ಪನ ಸೊತ್ತು ಕೂಡ ಅಲ್ಲ ಎನ್ನುವಂತಹ ವಿಚಾರವನ್ನ ಕುಮಾರಣ್ಣ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ 2 ವರ್ಷದ ಬಳಿಕ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಅಂತ ಹೇಳಿ ಕುಮಾರಸ್ವಾಮಿಯವರು ಇಷ್ಟೇ ಸ್ಥಾನ ಗೆಲ್ಲುತ್ತೇವೆ ಅಂತ ಹೇಳಿ ನಂಬರ್ ಕೂಡ ಹೇಳಿದ್ದಾರೆ. ಮೈಸೂರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತನಾಡ್ತಾ ಅವರು ಹೇಳ್ತಾರೆ, ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ 75 ಕ್ಷೇತ್ರದಲ್ಲಿ ಜಯ ಗಳಿಸುತ್ತೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. 2028ರ ಚುನಾವಣೆಯಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ ಪಾಲಾಗಲಿದೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಒತ್ತಡಗಳಿಗೂ ಕೂಡ ಮಣಿಯೋದಿಲ್ಲ. ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡ್ತೇವೆ. ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆ ಅಂತ ಹೇಳಿ ನಾವು ಮಾಡ್ಕೊಳ್ತೇವೆ ಅಂತ ಹೇಳಿ ಘಂಟಾಘೋಷವಾಗಿ ಭಾಷಣವನ್ನು ಮಾಡ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಅತಿ ಹೆಚ್ಚು ಅನುದಾನ ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಪಕ್ಷಕ್ಕೆ ಲಕ್ಷಾಂತರ ಮಂದಿ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. ಅವರೇ ನಮ್ಮ ಬೆನ್ನೆಲುಬಾಗಿರ್ತಾರೆ. ಕಾರ್ಯಕರ್ತರ ಶ್ರಮದ ಫಲವೇ ಇಂದಿಗೂ ಕೂಡ ಜೆಡಿಎಸ್ ಉಳ್ಕೊಂಡಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆಯ ಸನ್ನಿವೇಶ ಮೆಲುಕು ಹಾಕಿದಂತಹ ಕುಮಾರಸ್ವಾಮಿ ಅವರು ಅಂದು ನಮ್ಮ ನಾಯಕರ ಎಚ್ಚರಿಕೆ ವಹಿಸಿದ್ರೆ ಈ ರಾಜ್ಯಕ್ಕೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಮ್ಮದೇ ಆದ ಕೆಲ ತಪ್ಪಿನಿಂದ ಅಂದು ಜೆಡಿಎಸ್ ಸೋಲನ್ನು ಅನುಭವಿಸಿತು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ನನಗೂ ಸಂಬಂಧ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಗಿನ ಹಾಲಿ ಮುಖ್ಯಮಂತ್ರಿಗೆ ನಾನು ಸಿಎಂ ಆಗಿದ್ದಂತಹ ಅಲ್ಪ ಅವಧಿಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇನೆ. ಯಾರನ್ನು ಕೂಡ ವಿರೋಧಿಸುವಂತಹ ಸಲುವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಮಾವೇಶವನ್ನು ಮಾಡಲಿಲ್ಲ ನಾನು ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ. ಕುರುಬ ಸಮಾಜದ ಜೊತೆಗೆ ಜೆಡಿಎಸ್ ಇದೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿಸುವಂತಹ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ. ಪೇಟವನ್ನು ಕಟ್ಕೊಂಡು ಭಾಷಣ ಮಾಡ್ತಾ ಇರಬೇಕಾದ್ರೆ ಹಾಲು ಮತಸ್ಥರು ಕುರುಬರಿಗೆ ಸಂದೇಶ ನೀಡುವ ಸಲುವಾಗಿ ಕುರುಬ ಸಮುದಾಯದ ಜೊತೆಗೆ ಜೆಡಿಎಸ್ ಕೂಡ ಇದೆ ಅನ್ನುವುದು ನಿಮಗೆ ಗೊತ್ತಿರಲಿ. ಕುರುಬ ದಲಿತ ಅಲ್ಪಸಂಖ್ಯಾತರ ಪರವಾಗಿ ಜೆಡಿಎಸ್ ಕೆಲಸ ಮಾಡ್ತೇವೆ. ನಾನು ಪ್ರಚಾರಕ್ಕೋಸ್ಕರ ನೊಂದ ಜನರಿಗೆ ನೆರವು ಮಾಡ್ತಾ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ರಾಜ್ಯ ಸರ್ಕಾರದ ಆತ್ಮಾಲೋಕನವನ್ನ ಕೂಡ ಮಾಡ್ತಾರೆ. ಗ್ಯಾರಂಟಿ ಯೋಜನೆಯಿಂದ ಜನರು ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಭಾವಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಪ್ರತಿದಿನ ನನ್ನ ಮನೆಯ ಬಳಿ ಬಂದು ನೋಡಿದ್ರೆ ಜನರ ಸ್ಥಿತಿ ಏನಾಗಿದೆ ಅಂತ ಹೇಳಿ ಮನವರಿಕೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ರಾಜ್ಯದ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದ್ದಾರೆ ಅವರು ಒಂದ್ಸಲ ನೋಡ್ಕೊಳ್ಳಿ. ಬರುವಂತಹ 19ರಂದು ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿರುವಂತಹ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿಯವರು ಘಂಟಾಘೋಷವಾಗಿ ಕಿಡಿಕಾರ್ತಾರೆ. ಮುಂದಿನ 2 ವರ್ಷಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ, ನಾನೇ ಸಿಎಂ ಆಗ್ತೀನಿ ಎನ್ನುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ. ನಿಮ್ಗೇನನ್ಸುತ್ತೆ? ಕುಮಾರಸ್ವಾಮಿ ಅವರು ಸಿಎಂ ಆಗಬಹುದಾ, ಆಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.